ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ, ಒಟ್ಟು 233 ಹುದ್ದೆಗಳಿದೆ. ಇದರಲ್ಲಿ ಫಾರ್ಮಸಿಯೂ ಸೇರಿದೆ, ನರ್ಸಿಂಗು ಸೇರಿದೆ. ಜೊತೆಗೆ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು 233 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಈ ವಿಡಿಯೋನಲ್ಲಿ ಇವುಗಳ ಬಗ್ಗೆ ಮುಖ್ಯ ಅಂಶಗಳನ್ನೆಲ್ಲವನ್ನು ತಿಳಿಸ್ತೇನೆ. ನಿಮಗೆ ಅದನ್ನು ನೋಡಿದ ನಂತರ ನೀವು ಅರ್ಜಿ ಸಲ್ಲಿಸ್ಬೋದು ಅಂದರೆ ಕೂಡಲೇ ಸಲ್ಲಿಸಬೇಕಾಗತ್ತೆ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತದೇ ಇದ್ದರೆ ಈಗ ಕೂಡಲೇ ಆ ಕೆಲಸ ಮಾಡಿ. ಇದರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಚಾನಲ್ನ ಹೆಸರು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇಲ್ಲಿ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಫಾರ್ಮಸಿ ಮತ್ತು ನರ್ಸಿಂಗ್ಗೆ ಸಂಬಂಧಪಟ್ಟಂತೆ ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 188 ಹುದ್ದೆಗಳಿದೆ. ಇದರಲ್ಲಿ 98 ಹುದ್ದೆಗಳು ಫಾರ್ಮಸಿ ಆಫೀಸರ್ಸ್ಗಿದ್ದರೆ 90 ನರ್ಸಿಂಗ್ ಆಫೀಸರ್ಸ್ಗಳಿಗೆ ಇದೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಅಲ್ಲಿ 45 ಹುದ್ದೆಗಳಿದೆ. ಅಲ್ಲಿ 11 ಫಾರ್ಮಸಿ ಆಫೀಸರ್ಸ್ ಹುದ್ದೆ ಇದ್ದರೆ ಇನ್ನು ಉಳಿದ 34 ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ನೀವಿಲ್ಲಿ ಗಮನಿಸಬೇಕಾಗಿರೋದು ಉಳಿಕೆ ಮೂಲ ವೃಂದ ಅಂದ್ರೇನು, ಕಲ್ಯಾಣ ಕರ್ನಾಟಕ ಅಂದ್ರೇನು ಅಂತ. ಅಖಿಲ ಕರ್ನಾಟಕವನ್ನು ಭರ್ತಿ ಮಾಡುವ, ಈ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ 2 ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಮೊದಲನೇದು 7 ಜಿಲ್ಲೆಗಳಿರುವಂತಹ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂಥ ಭರ್ತಿಯಾಗತ್ತೆ. ಇನ್ನು ಉಳಿದಂತೆ ಇರೋದೇ ಉಳಿಕೆ ಮೂಲ ವೃಂದ. ವೇತನ ಶ್ರೇಣಿಗೆ ಬಂದರೆ ಅದ್ಭುತವಾದಂಥ ಸಂಬಳವನ್ನು ನೀವು ನೋಡ್ತಾ ಇದ್ದೀರಿ. ನರ್ಸಿಂಗ್ ಹುದ್ದೆಗಳಿಗೆ ನರ್ಸಿಂಗ್ ಆಫೀಸರ್ಸ್ ಅಂತ ತಗೊಳ್ತಿದ್ದಾರೆ. ಅವರಿಗೆ ಮೂಲ ವೇತನ 54,000ದಿಂದ 175 ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಂದರೆ 54,175ಕ್ಕೆ DA HRA ಎಲ್ಲ ಸೇರಿ ಭತ್ಯೆಗಳೆಲ್ಲ ಸೇರಿದ್ರೆ ನಂಬಿ ನನ್ನನ್ನು ಕೈ ತುಂಬ ಸಂಬಳ ಬರುವಂತಹ ಹುದ್ದೆ ಆಗಿದೆ. ಇನ್ನು ಫಾರ್ಮಸಿಗೆ ಬಂದರೆ ಅದು 44,425 ಮೂಲ ವೇತನ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದಕ್ಕೂ ಕೂಡ DA HRA ಎಲ್ಲವೂ ಸೇರಿ ಕೈ ತುಂಬ ಸಂಬಳ ಬರುವಂತಹ ಹುದ್ದೆಗಳಾಗಿವೆ ಇವೆರಡು. ಹಾಗಾದರೆ ಇಂತಹ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವತ್ತು ಲಾಸ್ಟ್ ಡೇಟು ಅಂತ ನೋಡಿದ್ರೆ August 30, 2026 ಅಂತ ಹೇಳ್ತಿದ್ದಾರೆ. ಈಗ ಬನ್ನಿ ನಾವು ಮತ್ತಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಗೆ ಬೇಕಾಗೋದು ಶೈಕ್ಷಣಿಕ ವಿದ್ಯಾರ್ಹತೆ. ಯಾರು ಎಲಿಜಿಬಲ್ ಅಂತ ನೋಡಿದ್ರೆ ಫಾರ್ಮಸಿ ಆಫೀಸರ್ಸ್ಗೆ ಫಾರ್ಮಸಿ ಡಿಪ್ಲೊಮಾ ಮಾಡಿರಲೇಬೇಕಾಗಿರುತ್ತೆ. ಹಾಗೂ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಏನಿದೆ ಅಲ್ಲಿ ನೀವು ನೋಂದಣಿ ಮಾಡಿಕೊಂಡಿರೋದು ಅಗತ್ಯ ಅಂತ ಅವರು ತಿಳಿಸ್ತಿದ್ದಾರೆ. ಎರಡನೇದು ಬರೋದು ಜನರಲ್ ನರ್ಸಿಂಗ್ ಅಂತ ಹೇಳಿ, ನರ್ಸಿಂಗ್ ಆಫೀಸರ್ಸು. ಅಲ್ಲಿ ಜನರಲ್ ನರ್ಸಿಂಗಲ್ಲಿ ನೀವು ಡಿಪ್ಲೊಮೊ ಪಡೆದಿರಬೇಕಾಗಿರುತ್ತೆ. ಜೊತೆಗೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತ ಏನಿದೆ ಅಲ್ಲಿ ನೀವು ನೋಂದಣಿಯಾಗಿರಬೇಕು. ಮತ್ತೊಂದು ವಿಚಾರ ಅಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಸಂಬಂಧಪಟ್ಟಂಥದ್ದು. ಅಲ್ಲಿ ಕೆಲವೊಂದು ಹುದ್ದೆಗಳು ನರ್ಸಿಂಗ್ ಆಫೀಸರ್ಸಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆಗಳ ಸಂಘ ಅಂತ ಒಂದಿದೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ. ಅಲ್ಲಿಗೆ ಏನು ನರ್ಸಿಂಗ್ ಆಫೀಸರ್ಸ್ ಬೇಕಾಗಿರುತ್ತೆ ಅವರಿಗೆ BSc ನರ್ಸಿಂಗ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಪದವಿ ಪೂರ್ವ ಮಾಡಿಕೊಂಡು ಅಲ್ಲಿಂದ ಜನರಲ್ ನರ್ಸಿಂಗ್ ಮತ್ತು ಮಿಡ್ ವೈಫರಿ ಅಂತ ಏನಿದೆ ಅಲ್ಲಿ GNM ಆ ಕೋರ್ಸ್ನ ನೀವು ಮಾಡ್ಕೊಂಡಿರೋದು ಬಹಳ ಮುಖ್ಯ. ಅದನ್ನು ಮಾಡ್ಕೊಂಡಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತೇನಿದೆ ಅಲ್ಲಿ ನೀವು ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ವಯೋಮಿತಿಗೆ ಬಂದಾಗ ನೀವು ನೋಡ್ತಿದ್ದೀರಿ ಗನಿಷ್ಠ 40ರಿಂದ 45 ಅಂತ ಹೇಳ್ತಿದ್ದಾರೆ. ಈ 40 ಅಂದರೆ ಸಾಮಾನ್ಯ ವರ್ಗದವ್ರಿಗಾಗತ್ತೆ, 45 ಅಂದರೆ SC ST ವರ್ಗದವ್ರಿಗಾಗತ್ತೆ. ಇದರ ನಂತರವೂ ನಿಮಗೇನಾದರೂ ಗರಿಷ್ಠ ವಯೋಮಿತಿ ಸಡಿಲಿಕೆ ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಸರ್ಕಾರದ ನಿಯಮದಂತೆ ಎಲ್ಲವೂ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ತಮ್ಮ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ.
ಇಲ್ಲಿಯವರೆಗೂ ಇಂತಹ ಉದ್ಯೋಗದ ಮಾಹಿತಿಗೆ ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಕೊಡದಲೇ ಇದ್ದರೆ ಈಗ ಕೂಡಲೇ ಕೊಡಿ. ಹಾಗೂ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂದರೆ ಅದನ್ನು ಈ ನೋಟಿಫಿಕೇಷನಲ್ಲಿ ತಿಳಿಸಿಲ್ಲ. ಅವರು ಅದನ್ನು ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಅಂದರೆ ನೀವು ವೆಬ್ಸೈಟ್ನ ನೋಡ್ತಾ ಇರಬೇಕಾಗತ್ತೆ, ಆಗ ನಿಮಗೆ ಅವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಪರೀಕ್ಷೆ ಹೇಗಿರುತ್ತೆ ಅಂದರೆ ಆನ್ಲೈನ್ ಅಥವಾ ಆಫ್ಲೈನ್ OMR ಮಾದರಿನಲ್ಲಿ ಪರೀಕ್ಷೆ ಇರುತ್ತೆ. ಅದನ್ನು ಅವರು ಮತ್ತೆ ಮುಂದಿನ ದಿನದಲ್ಲಿ ತಿಳಿಸ್ತಾರೆ. ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಈ ಕನ್ನಡ ಭಾಷಾ ಪರೀಕ್ಷೆಯ ಜೊತೆಗೆ ಮೊದಲು ನೀವು ಪತ್ರಿಕೆ 1 ಪತ್ರಿಕೆ 2ಕ್ಕೆ ನೀವು ಪರೀಕ್ಷೆ ತಗೊಳ್ಬೇಕಾಗಿರುತ್ತೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಆಗಿದ್ದರೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಗೆ ಅಂದರೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ ಆಗಿರುತ್ತೆ. ಈ ಪ್ರತಿಯೊಂದು ಪತ್ರಿಕೆಗೂ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ. ಅದಕ್ಕೆ ಈ 100 ಪ್ರಶ್ನೆಗಳನ್ನು 120 ನಿಮಿಷದಲ್ಲಿ ಉತ್ತರಿಸೋದಕ್ಕೆ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಪ್ರತಿ ಪತ್ರಿಕೆಗೂ ಇಷ್ಟೇ ಅಂಕಗಳು, ಇಷ್ಟೇ ಪ್ರಶ್ನೆಗಳು ಪ್ರತ್ಯೇಕವಾಗಿರುತ್ತೆ. ಇನ್ನು ನಿಮಗೆ ಪತ್ರಿಕೆ 1 ಏನು ಸಾಮಾನ್ಯ ಜ್ಞಾನ ಇದೆ ಅದರಲ್ಲಿ ಏನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದಾದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆಗಳ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಇಷ್ಟರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು ಅನ್ನೋದನ್ನು ಅವರು ಕೇಳ್ತಿದ್ದಾರೆ. ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗಾಗಿ ಉತ್ತರಿಸಬೇಕಾದಾಗ ಬಹಳ ಜಾಗರೂಕತೆಯಿಂದ ಉತ್ತರಿಸಬೇಕಾಗಿರುತ್ತೆ. ಈ ಕನ್ನಡ ಭಾಷಾ ಪರೀಕ್ಷೆ ಇದೆಯಲ್ಲ ಅದರಲ್ಲಿ ಕೆಲವರಿಗೆ ವಿನಾಯಿತಿ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ 10th ಅಥವಾ PUC ಅಲ್ಲೆಲ್ಲವೂ ಕೂಡ ಕನ್ನಡದ ಒಂದು ವಿಷಯವನ್ನಾಗಿ ತಗೊಂಡು ನೀವು ಉತ್ತೀರ್ಣರಾಗಿದ್ದರೆ ಪ್ರಾಬಬಲಿ ನಿಮಗೆ ವಿನಾಯಿತಿ ಸಿಗ್ಬೋದು ಅಂತ ಕಾಣುತ್ತೆ. ಅದನ್ನು ನೋಟಿಫಿಕೇಷನ್ ನೋಡಿದಾಗ ಸಂಪೂರ್ಣ ಅರ್ಥವಾಗತ್ತೆ. ಇನ್ನು ನಿಮಗೆ ಪರೀಕ್ಷಾ ಕೇಂದ್ರಗಳು ಅಂತ ಕೇಳ್ಬೋದು, ಅದನ್ನು ಕೂಡ ಮುಂದಿನ ದಿನದಲ್ಲಿ ತಿಳಿಸಲಾಗಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಹೆಲ್ಪ್ಲೈನ್ ಸಹಾಯವಾಣಿ ಬೇಕು ಅನ್ನೋದಾದರೆ ಆ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ವರ್ಕಿಂಗ್ ಟೈಮ್ ಅಂತಾರೆ. ಅಂದರೆ ಕೆಲಸದ ದಿನಗಳು ಮತ್ತು ಕೆಲಸದ ಸಮಯದಲ್ಲಿ ನೀವು ಅವ್ರಿಗೆ ಕರೆ ಮಾಡಿದ್ರೆ ನಿಮಗೆ ಅವರು ಉತ್ತರಿಸ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ನನ್ನ ಕಳಕಳಿ ಏನು ಅಂದರೆ ಇನ್ನು ಅರ್ಧ ನಿಮಿಷದಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನು ಕೊಡ್ತೇನೆ. ಅಲ್ಲಿ ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಕನಿಷ್ಠ 2 ಬಾರಿ ಆದರೂ ಓದಬೇಕಾಗತ್ತೆ. ನೀವು ಓದಿದಾಗ ಮಾತ್ರ ನಿಮಗೆ ವಿದ್ಯಾರ್ಹತೆ ಬಗ್ಗೆ ಸಂಪೂರ್ಣ ಜ್ಞಾನ ಸಿಗುತ್ತೆ. ವಯಸ್ಸು, ಅದರ ಸಡಿಲಿಕೆ, ಮೀಸಲಾತಿ, ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಬಹಳ ಮುಖ್ಯ. ಇದು ಅರ್ಜಿ ಹ್ಯಾಕ್ ಸಲ್ಲಿಸಬೇಕು ಅಂತ ಪರೀಕ್ಷಾ ದಿನಾಂಕ ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೋಟಿಫಿಕೇಷನ್ನ 2 ಬಾರಿ ಆದರೂ ಓದಿ ಅರ್ಥ ಮಾಡ್ಕೊಳ್ಳಿ. ಕಡೆಯದಾಗಿ ನಿಮಗೆ ಬೇಕಾಗೋದು ನೋಟಿಫಿಕೇಷನ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕು, ವೆಬ್ಸೈಟ್ ಲಿಂಕು, ಹೀಗೆ ಇದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ವಿವರಣೆ ನೀಡುವಂಥ ಜಾಗ. ಅಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ನೀವು ಇದಕ್ಕೆ ಅರ್ಹರು ಅಂತಂದರೆ ಅರ್ಜಿನ ಕೂಡಲೇ ಸಲ್ಲಿಸಿ. ಇನ್ನು ನೀವು ಈ ಮಾಹಿತಿ ಕೊಡ್ತಿರುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದಕ್ಕೆ ಒಂದು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನಿರಂತರವಾಗಿ ಸಿಗುತ್ತೆ. ಈ ಉದ್ಯೋಗದ ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM4 Career ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.